ಆ ಮಾತ್ರೆ ಕಂಡಿಡಿದಿದ್ದು. ಬಟ್ ಟೆಸ್ಟ್ ಔಟ್ಪುಟ್ ಬಂದಿದ್ದು ಇಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದೆ ಅಂತ. ಓಕೆ. ಸೆಕ್ಷುವಲ್ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಏನಂತಂದರೆ ನಮಗೆ ತುಂಬ ಹೊತ್ತು ಅದು ಟೆಂಪ್ಟ್ ಆಗಲ್ಲ, ನಿಂತ್ಕೊಳ್ಳಲ್ಲ. ಅಂಥವ್ರಿಗೆ ಏನಾದರೂ ಕಲರಿಂಗ್ ಥೆರಪಿನಲ್ಲಿ ಚಿಕಿತ್ಸೆ ಆ ಥರ ಇದೆಯಾ? 2-3 ನಿಮಿಷಕ್ಕೆ ಅದು ಯಾಕಾಗುತ್ತೆ ಅಂದರೆ ನಿಮಗೆ ದೇಹದ ಕೆಳಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಇರುತ್ತೆ. ಓಕೆ, ದಟ್ ಇಸ್ ದ ಮೇನ್ ರೀಸನ್, ನಥಿಂಗ್ ಎಲ್ಸ್. ಬಿಸಿ ಬೇಕು ಆ ಜಾಗಕ್ಕೆ. ಎಷ್ಟು ಬಿಸಿ ಇರುತ್ತೋ ಅಷ್ಟಿರುತ್ತೆ. ಇವಾಗ ವಯಾಗ್ರ ತಗೋತಾರೆ, ಅದು ತಗೋತಾರೆ. ಅದು ಆಕ್ಚುಲಿ ಯಾರಿಗೆ ಗೊತ್ತಾ ಕಂಡುಹಿಡಿದಿದ್ದು? ಹಾರ್ಟ್ ಪೇಷಂಟಿಗೆ. ಹೌದಾ? ಇಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗೋದಕ್ಕೆ ಆ ಮಾತ್ರೆ ಕಂಡುಹಿಡಿದಿದ್ದು. ಬಟ್ ಟೆಸ್ಟ್ ಔಟ್ಪುಟ್ ಬಂದಿದ್ದು ಇಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದೆ ಅಂತ. ಸೊ ನಿಮ್ಗೆ ನ್ಯಾಚುರಲ್ ಅದಕ್ಕೆ ಅದರದೇ ಆದ ಒಂದು ಮಾಡಬೇಕು ಮಾಡಬಾರ್ದು ಡಾಕ್ಟ್ರಿಗೆ ಗೊತ್ತಿರುತ್ತೆ. ಬಟ್ ನ್ಯಾಚುರಲ್ ಆಗಿ ಮಾಡ್ಬೇಕಂದ್ರೆ ಯು ಶುಡ್ ಇನ್ಕ್ರೀಸ್ ದ ಸರ್ಕ್ಯುಲೇಷನ್ ಟು ದಿ ಲೋವರ್ ಅಬ್ಡಮಿನ್. ಸೊ ಇದು ದೇಹದ ಭಾಗ ರಿಫ್ಲೆಕ್ಸ್. ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ಇವೆರಡು ಕಾಲ್ ಲೆಂತ್ ಇದಾವೆ. ಸೊ ಗೈನಿಕ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಸೆಂಟರ್. ಇಲ್ಲಿ ನೀವು 2 ಕಲರ್ ಯೂಸ್ ಮಾಡ್ಬೋದು. ಓಕೆ, ಫಸ್ಟ್ ಯೆಲ್ಲೋ ಕಲರ್. ಓಕೆ ಓಕೆ, ಆಮೇಲೆ ಅದ್ರ ಸುತ್ತ ಸ್ಕೈ ಬ್ಲೂ ಕಲರ್. ಸುತ್ತ ಸ್ಕೈ ಬ್ಲೂ ಕಲರ್. ಇಟ್ ಇಂಪ್ರೂವ್ಸ್ ಯುವರ್ ಎರೆಕ್ಷನ್, ಇಟ್ ಇಂಪ್ರೂವ್ಸ್ ಯುವರ್ ಸ್ಟಾಮಿನಾ, ಪ್ರೀ ಮೆಕ್ಚುರೇಷನ್ ಆಗೋದನ್ನ ಕಡಿಮೆ ಮಾಡುತ್ತೆ. ಬಟ್ ಇದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ, ದೇಹದಲ್ಲಿ ರಸ, ರಕ್ತ, ಮಾಂಸ ಬೇಕು. ನೀವು ಚೆನ್ನಾಗಿ ಆರ್ಗಾನಿಕ್ ಫುಡ್ ತಿಂದು ಸ್ವಲ್ಪ ಬಿಸಿಲಿಗೆ ದೇಹ ಎಕ್ಸ್ಪ್ಲೋರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಪ್ಲಸ್ ತಲೆ ಖಾಲಿ ಇಟ್ಕೊಂಡ್ರೆ ನ್ಯಾಚುರಲ್ ಇರುತ್ತೆ. ಆಗುತ್ತೆ. ಸುಮ್ಮನೆ ಬೆಳಗ್ಗೆ ಹೋಗೋದು, ಆಫೀಸ್ ಹೊರಗಡೆ ಕೂತ್ಕೊಳ್ಳೋದು, ರಾತ್ರಿ ಬರುತ್ತೆ, ಮತ್ತೆ ನೀವು ಫಿಸಿಕಲ್ ಮೊಮೆಂಟಮ್ ಎಷ್ಟು ಕಡಿಮೆ ಆಗುತ್ತೋ ದೇಹದ ರಕ್ತ ಸಂಚಾರ ಕಡಿಮೆ ಆಗ್ತಾ ಹೋಗುತ್ತೆ. ದೇಹದಲ್ಲೇ ರಕ್ತ ಸಂಚಾರ ಕಡಿಮೆ ಆದ್ಮೇಲೆ ಇನ್ನು ಅಲ್ಲೆಲ್ಲಿ ಇರ್ತೈತೆ ರಕ್ತ ಸಂಚಾರ? ಯಾಕಂದ್ರೆ ಆ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಬಂದ್ರೆ ಅಂದ್ರೆ ಉದ್ರೇಕ ಆಗೋದು, ಸ್ಟಾಮಿನಾ ಬರೋದು, ಎರೆಕ್ಷನ್ ಆಗೋದು, ಲಾಂಗ್ ಟರ್ಮ್ ಎಲ್ಲದಕ್ಕೂ ಅಲ್ಲಿ ಸರ್ಕ್ಯುಲೇಷನ್ ಬೇಕು. ನಾನು ಕೊಟ್ಟಿದ್ದೀನಿ ಎಲ್ಲೋ ಸ್ಕೈ ಬ್ಲೂ, ಸರ್ಕ್ಯುಲೇಷನ್ ಆಗುತ್ತೆ, ಬೆಟರ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಆ ಇಂಪ್ರೂವ್ ಆಗಿರೋದು ನೀನು ಹಂಗೆ ಮೇಂಟೈನ್ ಮಾಡ್ಬೇಕಂದ್ರೆ ನೀನು ತಿನ್ನೋ ಆಹಾರ ದೇಶಿ ತಳಿ ಇರಬೇಕು, ನಿನ್ ತಲೆ ಖಾಲಿ ಇಟ್ಕೋಬೇಕು, ಪ್ಲಸ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಬಿಸಿಲಿಗೆ ಬೆವರು ಮೈನ್ ಒಡ್ಡಬೇಕು. ದಟ್ ಈಸ್ ದ. ಇವಾಗ ಒಂದು ಗಿಡನೇ ಚಿಗಿಯಲ್ಲ, ನೀನೇನ್ ಚಿಗಿತೀಯ? ನೀ ಬಿಸಿಲಿಲ್ಲ ಇದ್ಬಿಟ್ರೆ ಗಿಡನೇ ಬೆಳೆಯಲ್ಲ ಕೆಲವೊಂದು. ಮತ್ತೆ ನೀನ್ ಹೆಂಗ ನೆಕ್ಸ್ಟ್ ಜನರೇಷನ್ ಹುಟ್ಟಾಕಕ್ಕಾಗತ್ತೆ? ಎಲ್ಲ AC ರೂಮಲ್ಲಿ ಇದ್ಕೊಂಡು. ವೀಕ್ಷಕರೇ, ಇದು ರೈಟ್ ನ್ಯೂಸ್.